ಶಾಂತಿಯ ಸ್ವರೂಪದ ಚುಂಬಕರಾಗಿ ಎಲ್ಲ ಕಡೆ ಶಾಂತಿಯ ಕಿರಣಗಳನ್ನು ಹರಡಿಸಿರಿ. ಬಾಬನ್ ಕಾರ್ಯ ನನ್ನ ಕಾರ್ಯ. ಲಗನದಲ್ಲಿ ಪ್ರತಿ ವಿಘ್ನವನ್ನು ಪಾರು ಮಾಡಿರಿ. ಎಲ್ಲರಿಗೂ ಒಂದೇ ಶ್ರೇಷ್ಠ ಸಂಕಲ್ಪ, ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರವಿದೆ. ಈ ಸಂಕಲ್ಪದ ಕಾರ್ಯ ಮಾಡೋದ್ರಿಂದ ಸಫಲರಾಗುತ್ತೀರಿ. ಸದಾ ಡಬಲ್ ಲೈಟ್ ಆಗಿ ಎವರ್ ರೆಡಿಯಾಗಿ ಇರುತ್ತೀರಿ. ಸದಾ ಡಬಲ್ ಲೈಟ್ ಆಗಿರಿ. ಅವಾಗ ಸ್ವಯಂ ಪ್ರತಿ ಮಾತಿನಲ್ಲಿ ಸಹಜವಾದ ಸಫಲತಾ ಮೂರತ ಅನುಭವ ಮಾಡುತ್ತೀರಿ. ಮೆಜಾರಿಟಿ ಆತ್ಮಗಳು ಸತ್ಯ ಶಾಂತಿಯ ಅವಶ್ಯಕತೆ ಇದ್ದಾರೆ. ಮಾಸ್ಟರ್ ಶಾಂತಿಯ ಸಾಗರ್ ಇಮರ್ಜ್ ಮಾಡಿಕೊಳ್ರಿ. ಮನಸಾ ಸಂಕಲ್ಪ ಮೂಲಕ ಶಾಂತಿ ಸ್ವರೂಪದ ಸ್ಟೇಜ್ ಮೂಲಕ 4 ಕಡೆ ಶಾಂತಿ ಕಿರಣಗಳನ್ನು ಹರಡಿಸಿರಿ. ಶಾಂತಿ ಸ್ವರೂಪದ ಚುಂಬಕರಾಗಿ. ಯಾರು ದೂರದಿಂದ ಅಶಾಂತಿ ಆತ್ಮಗಳು ನಿಮ್ಮನ್ನು ಆಕರ್ಷಣೆ ಮಾಡುತ್ತಾರೆ. ಕಣ್ಣುಗಳಿಂದ ಶಾಂತಿಯ ವರದಾನ ಕೊಡ್ರಿ. ಮುಖದಿಂದ ಶಾಂತಿಯ ಸ್ವರೂಪದ ಸ್ಮೃತಿಯನ್ನು ಕೊಡಿಸಿರಿ. ಸಂಕಲ್ಪದ ಮೂಲಕ ಅಶಾಂತಿ ಸಂಕಲ್ಪಗಳನ್ನ ಮರ್ಜ್ ಮಾಡಿಕೊಂಡು ಶಾಂತಿಯ ವೈಬ್ರೇಷನವನ್ನು ಹರಡಿಸಿರಿ. ಅಶಾಂತ ಆತ್ಮಗಳ ಮೇಲೆ ತಮ್ಮ ಶಾಂತಿಯ ವೈಬ್ರೇಷನ್ ಅಂತ ಅನುಭವ ಮಾಡಿಸಿರಿ. ಬಾಬಾ ನಮಗೋಸ್ಕರ ಬಂದಿದ್ದಾರೆ. ಭಗವಂತನ ನಾ ಕರ್ಕೊಂಡು ಬಂದಿದ್ದೀವಿ. ಈ ನಶೆಯಲ್ಲಿರ್ರಿ. ಭಗವಂತನ ತನ್ನ ಪ್ರೀತಿಯ ಬಂಧದಲ್ಲಿ ಬಂಧಿಸಿಕೊಳ್ಳ್ರಿ. ಮತ್ತೇನು ಬೇಕು? ನೆನಪಿನ ಛತ್ರ ಛಾಯೆಯ ಒಳಗಡೆ ಇರ್ರಿ ಅಂತ ಬಾಬಾ. ಎಷ್ಟೆಷ್ಟು ಬಾಬಾ ನೆನಪಿನಲ್ಲಿರ್ತೀವಿ ಅಷ್ಟಷ್ಟು ಅನುಭವ ಆಗುತ್ತಾರೆ. ನಾವು ಒಬ್ಬರೇ ಇಲ್ಲ, ಬಾಪ್ತಾದ ಸದಾ ನಮ್ಮ ಜೊತೆಗಿದ್ದಾರೆ. ಯಾವುದೇ ಸಮಸ್ಯೆ ಬಂದರೂ ಕೂಡ ಕಂಬೈಂಡ್ ಆಗ್ರಿ, ಹೆದರಬೇಡ್ರಿ. ಕಂಬೈಂಡ್ ಇದ್ರಿ ಸದಾ ನಕ್ಕೊಳ್ತಾ ಇರ್ತೀರಿ ಮತ್ತು ಸದಾ ಯಾವುದೂ ಪರಿಸ್ಥಿತಿ ಮುಷ್ಕಿಲ್ ಇದ್ದಿದ್ದು ಸಹಜ ಅನ್ಬೋದು. ಮಾತು ಎದುರುಗಡೆ ಬಂದು ಅದ ಬಾಪ್ತದ ಅಂತೂ ಸದಾ ಸ್ಮೃತಿಯು ಇಟ್ಕೊಡ್ರಿ. ಅವಾಗ ಭೋಜವನ್ನು ಬಾಬಾ ಕೊಡ್ರಿ, ಹಗುರಿರ್ತೀರಿ. ಯಾಕಂದರೆ ಬಾಬಾ ಹೇಳ್ತಾರೋ, ತಂದೆ ದೊಡ್ಡವರು, ನೀವು ಸಣ್ಣರಾಗಿದ್ದೀರಿ. ಬಾಬನಿಗೆ ಭೋಜವನ್ನು ಕೊಡೋದ್ರಿಂದ ಸದಾ ಖುಷಿ ಇರ್ತೀರಿ. ದೇಹಿ ಅಭಿಮಾನಿ ಆದರೆ ಫರಿಷ್ಠ ಆಗ್ತೀರಿ. ಫರಿಷ್ಠೆಯಿಂದ ಅಸುರಿ ಮಾತುಗಳ ಮೇಲೆ ಖುಷಿಯ ಡ್ಯಾನ್ಸ್ ಮಾಡ್ತೀರಿ. ಫರಿಷ್ಠೆಯಾಗಿ ಫರಿಷ್ಠೆ ಜಗತ್ತಿಗೆ ಹೋಗುತ್ತೀರಿ. ಎಲ್ಲಿ ಲೈಟ್ ಇರ್ತೈತಿ ಅಲ್ಲಿ ಪಾಪ ಆಗೋದಿಲ್ಲ. ಯಾವಾಗಲೂ ಬಾಬಾ ಅಂತ ಪುಣ್ಯಾತ್ಮಗಳ ಸಂಕಲ್ಪ, ಪಾಪ ಕರ್ಮ ನಮ್ಮಿಂದ ಆಗೋದೇ ಇಲ್ಲ ಅಂತ. ಬಾಬಾ ಪುಣ್ಯಾತ್ಮ ಇದ್ರೆ ಅಂದರೆ ಪಾಪ ಕರ್ಮ ಆಗೋದಿಲ್ಲ. ಪಾಪ ಯಾವಾಗ ಆಗುತ್ತೆ? ಬಾಬಾ ನೆನಪು ಇಲ್ದಾಗ. ಬಾಬಾ ಅದಾನಂದ್ರೆ ಪಾಪ ಇಲ್ಲ, ಪಾಪ ಐತೆ ಅಂದರೆ ಬಾಬಾ ಇಲ್ಲ. ನಾ ಪುಣ್ಯಾತ್ಮ, ಪಾಪ ನನ್ನ ಎದುರುಗಡೆ ನಿಲ್ಲಲು ಸಾಧ್ಯ. ಈ ದೃಢ ಸಂಕಲ್ಪ ಮಾಡಿರಿ. ಎಷ್ಟೆಷ್ಟು ತಾವು ಮಾಯಾ ಜೀತ್ ಆಗ್ತೀರಿ ಅಷ್ಟಷ್ಟು ತಾವು ಸ್ವದರ್ಶನ ಚಕ್ರಧಾರಿ ಆಗ್ತೀರಿ. ಸ್ವದರ್ಶ ಚಕ್ರಧಾರಿ ಆಗಬೇಕಾದ್ರೆ ಸ್ವರಾಜ್ಯ ವಿಶ್ವರಾಜ್ಯ ಅಧಿಕಾರಿ ಆಗ್ರಿ. ರಾಜ್ಯ ಅಧಿಕಾರಿಗಳು ಬಾಬಾ ಅಂತ ಕಂಟ್ರೋಲಿಂಗ್ ಪವರ್ ಬೇಕು. ಎಷ್ಟೆಷ್ಟು ಕರ್ಮೇಂದ್ರಿಯಗಳ ಮೂಲಕ ಕರ್ಮ ಮಾಡ್ತಾ ಏನು ಬೇಕಾದ ಮಾಡೋಕ್ಕೆ ಸಾಧ್ಯ ಅಷ್ಟು ತಾವು ಅಧಿಕಾರಿ. ಏನಾಗ್ತಾಯಿದೆ? ಡ್ರಾಮಾದಲ್ಲಿ ಕಲ್ಯಾಣ ಇದೆ, ಕಲ್ಯಾಣ ಇದ್ದಾಗ ಆಗ್ತಾಯಿದೆ. ಈ ಸ್ಮೃತಿ ಸದಾ ಇಟ್ಕೊಂಡ್ರೆ ಅವಾಗ ಗಳಿಕೆ ಆಗ್ತಾ ಇರುತ್ತೆ. ಯಾರು ಹುಷಾರು ಮಕ್ಕಳು ಇರ್ತಾರೋ ಅವ್ರು ಏನೆಲ್ಲ ಆಗ್ತಾಯಿದೆ ಕಲ್ಯಾಣ ಅಂತ ತಿಳ್ಕೊಳ್ತಾರೆ. ಯಾಕೆ ಆಗ್ತಾಯಿದೆ ಅನ್ನೋ ಪ್ರಶ್ನೆಯಲ್ಲೇ ಹೋಗೋದಿಲ್ಲ. ಬಾಬಾ ಹೇಳ್ತಾರೆ, ತಿಳುವಳಿಕೆ ಉಳ್ಳಂಥವ್ರು ಪ್ರಶ್ನೆಯೇ ಮಾಡೋದಿಲ್ಲ ಅಂತಾರೆ ಬಾಬಾ. ಒಂದು ವೇಳೆ ಸ್ಮೃತಿ ಬಂತು, ಈ ಸಂಗಮ ಯುಗ ಕಲ್ಯಾಣಕಾರಿ ಯುಗ ಇದೆ, ಬಾಬಾ ಕಲ್ಯಾಣಕಾರಿ ಅದರಲ್ಲಿ ಶ್ರೇಷ್ಠ ಸ್ಟೇಜದಲ್ಲಿ ಬರ್ತಾ ಹೋಗ್ತೇವೆ. ಬಾಹ್ಯ ರೂಪದಲ್ಲಿ ನುಕ್ಸಾನಿದ್ರೂ ಕೂಡ ಒಳಗಡೆ ನುಕ್ಸಾನದಲ್ಲೂ ಕಲ್ಯಾಣ ಕಾಣಿಸುತ್ತದೆ. ಎಷ್ಟು ನಿಶ್ಚಯ ಬಾಬನ್ ಜೊತೆಗೆ ಮತ್ತು ಕೈ ಬಾಬನ್ ಇಟ್ಕೊಂಡ್ರೆ ಅಕಲ್ಯಾಣ ಆಗಲು ಸಾಧ್ಯನೇ ಇಲ್ಲ. ಏನಾಗ್ತಾ ಇದೆ ಆಗೋದಾಗಲಿ. ಬಾಬಾ ನನ್ನ ಜೊತೆ ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿಶ್ಚಯ ಬುದ್ಧಿ ಮಾತೆ ಪರಿವರ್ತನೆ ಆಗುತ್ತದೆ, ನಾವು ಚೇಂಜ್ ಆಗಲ್ಲ. ಇದು ನಿಶ್ಚಯ ಇರಲಿ. ಶಾನದ ಸೀಟ್ ಮೇಲೆ ಕೂತ್ಕೊಳ್ರಿ. ಸಾಕ್ಷಿಪಣದ ಶಾನದ ಸೀಟ್ ಆಗಿದೆ. ಎಂದಿಗೂ ಕೂಡ ಶಾಂತದಲ್ಲಿ ಕೂತ್ಕೊಂಡ್ರೆ ನೀವು ಪರೇಶಾನ್ ಆಗೋದಿಲ್ಲ. ಸಂಕಲ್ಪದಲ್ಲೂ ಯಾಕೆ ಎಂಬ ಪ್ರಶ್ನೆಯೇ ಬರೋದಿಲ್ಲ. ಯಾಕೆ ಬಂತಂದರೆ ದೊಡ್ಡ ಕ್ಯೂ ಹತ್ತುತ್ತದೆ. ಡ್ರಾಮಾದಲ್ಲಿ ಏನಾಗ್ತದೆ? ಒಳ್ಳೆಯದೇ ಆಗುತ್ತದೆ. ಸೇವಾ ಅರ್ಥ ವೃದ್ಧಿ. ಸೇವಾದಲ್ಲಿ ವೃದ್ಧಿ ಆಗ್ತಾ ಇಲ್ಲ, ಸೇವಾ ಮಾಡೋದು ಏನು ಉಪಯೋಗ ಅಂತಾರೆ ಬಾಬಾ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ತಮಗೂ ಕೂಡ ಥ್ಯಾಂಕ್ ಯು ರೀ.